ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿ ಅಕ್ಕ, ನೀವ್ ನನ್ನನ್ನು ಒಪ್ಕೊಂಡ್ರಿ, ಆದ್ರೆ ಒಪ್ಕೋಬೇಕಾದರೆ ಒಪ್ಕೊಡ್ಲಿಲ್ಲ. ನನ್ನ ಹಣೆ ಬರನೇ ಇಷ್ಟು. ಅಪ್ಪ ಬನ್ನಿ ಅಪ್ಪ, ಹೋಗೋಣ. ಒಂದ್ ನಿಮಿಷ. ಓಹೋ, ಈ ದೊಡ್ಡ ಮನುಷ್ಯ ಅಂದ್ಕೊಂಡಿದ್ನಲ್ಲಯ್ಯ, ನೀನು ಮೋಸ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನ್ನ ಮಗಳಿಗೆ ನಾನು ಮೊದಲೇ ಹೇಳಿದ್ದೆ, ತೀರ್ಥ ನಿನಗೆ ಸರಿಯಾದ ವರ ಅಲ್ಲ, ಬೇರೆ ಯಾರಾದರೂ ಬಿಸ್ನೆಸ್ ಮನ್ ಮದುವೆ ಮಾಡ್ಕೊ ಅಂತ ಹೇಳಿದ್ದೆ ನಾನು. ನನ್ನ ಮಗಳು ಏನು ಹೇಳಿದ್ಲು ಗೊತ್ತಾ? ಅಪ್ಪ, ತೀರ್ಥ ಅವರಿಗೆ ಒಳ್ಳೆ ಮನಸ್ಸಿದೆ, ಅವರಿಗೆ ಹೆಣ್ಮಕ್ಳ ಬಗ್ಗೆ ತುಂಬ ಗೌರವ ಇದೆ, ಅವರಿಗೊಂದು ಗುರಿ ಇದೆ, ಅವ್ರಿಗೆ ಛಲ ಇದೆ, ಆದ್ರಿಂದ ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಹೇಳಿದ್ಲು. ಆದರೆ ನೀನು ಅಂಕಲ್ ಪ್ಲೀಸ್ ಸ್ವಲ್ಪ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಸಾರಿ ತೀರ್ಥ, ನಾವು ಹೊರಡ್ತೀವಿ. ನಿತ್ಯ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಏ ತೀರ್ಥ, ಅಪ್ಪ ಏನು ಏಯ್, ಅಲ್ಲೋಡು ಅಲ್ಲೋಡು, ಹಾಲ್ನಂತ ಮನಸ್ಸಿನ ಮಗು ಕೊಡೋದು. ಅವಳು ಎದೆಗೆ ಹುಳಿ ಹಿಂಡಿ ಹಾರ ಹಾರ ಮಾಡ್ಬಿಟ್ಟಲ್ಲೋ ಅವಿವೇಕಿ. ರಾಜಕೀಯ ಅಂತ ನೀನ್ ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡೆ, ಇದನ್ನೆಂಗೋ ಸಹಿಸ್ಕೊಳ್ಳೋದು? ಹೆಣ್ಣು ಮಗಿನ ಶಾಪ ನೀನ್ ಸುಮ್ಮನೆ ಬಿಡಲ್ಲ. ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಆ ಮನೆ ಉದ್ಧಾರ ಆಗಲ್ಲ, ಬರ್ದಿಟ್ಕೋ. ಇನ್ನು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ರೆಡಿ ಆಚೆಗೆ. ಅಪ್ಪ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ ಕೋಪ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ನಂಗೆ ಇನ್ನೊಂದು ಏಟ್ ಹೊಡೀರಿ. ಅರೆ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಏನು ಅರ್ಥ ಮಾಡ್ಕೊಳ್ಳೋದು? ಆಗಿರೋದನ್ನ ಹೇಗೋ ಸರಿಪಡಿಸ್ತೀಯ ನೀನು? ಇನ್ನೇನ್ ಸರಿ ಹೋಗೋದು? ಎಲ್ಲ ಮುಗ್ದೋಯ್ತಲ್ಲ. ಅಲ್ಲ ತೀರ್ಥ, ಹೋಗಿ ಹೋಗಿ ಹೂ ಮಾರೋಳಗ್ ಹೋಗಿ ತಾಳಿ ಕಟ್ಬಿಟ್ಟು ಬಂದಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ತಲೆ ಕೆಟ್ಟಿತ್ತ ನಿನ್ಗೆ? ಅಸಹ್ಯ ಆಗಲ್ಲ? ಖಂಡಿತ ಇದೆ ಅದಕ್ಕೆ, ಆದ್ರೆ ಅದನ್ನ ನೀವ್ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಶಡಪ್ ತೀರ್ಥ, ತಪ್ಪು ಮಾಡಿನು ನೀನ್ ಮಾಡಿದ್ದೆ ಸರಿ ಅಂತ ವಾದಿಸ್ಬೇಡ. ನಾನ್ ಯಾಕೆ ಹಾಗೆ ಮಾಡ್ದೆ ಅನ್ನೋದನ್ನ ನೀವ್ ನೋಡ್ಲಿಲ್ವಾ? ಆ ರೌಡಿ ಕಾಶಿ ಬಂದು ಎಂತೆಂತ ಪ್ರಶ್ನೆಗಳನ್ನ ಮಾಡ್ದ, ಹೇಗ್ ಸುಳ್ಳಿನ ಕತೆ ಕಟ್ದ. ಅದರಿಂದ ನನ್ನ ಇಮೇಜ್ ಅಷ್ಟೇ ಅಲ್ಲ, ನಮ್ ಕುಟುಂಬಕ್ಕೂ ಕಳಂಕ ಅಂಟಿತ್ತು ಅನ್ನೋದನ್ನ ಮರಿಬೇಡಿ. ಮುಚ್ಚಬಾಯ್, ನೀನ್ ಹಾರಿಸ್ಕೊಂಡಿರೋ ಪ್ರೊಫೆಷನ್ ಅಂತ ಕುಲ್ಗೆಟ್ಟಿದ್ದು. ನಿನ್ನ ಕಾನ್ಸ್ಟೆನ್ಸಿ ಅವ್ರ ಮುಂದೆ ಅವ್ರ ತೂಕದ ಬಂಗಾರ ಸುರಿದ್ರು ಸಹಿತ ಅವ್ರನ್ನ ಒಪ್ಸಕ್ ಆಗಲ್ಲ. ಹಾಗಂತ ಎಲ್ಲರ ಕೊಳಗೂ ಹೋಗಿ ತಾಳಿ ಕಟ್ಬಿಡ್ತೀನೋ? ಮನುಷ್ಯನಾದವನು ಹೀಗೆ ಬದುಕಬೇಕು ಅಂತ ಶಾಸ್ತ್ರದ ಆಧಾರ ಇದೆ, ಅದೇ ರೀತಿ ಬದುಕಬೇಕು. ಇಷ್ಟ ಬಂದಂಗೆಲ್ಲ ಬದುಕ್ಬಿಡೋದಲ್ಲ, ತಿಳ್ಕೊ. ಎಕ್ಸಾಕ್ಟ್ಲಿ, ಇಗ್ನೋರ್ ಮಾಡಿದ್ರೆ ಮುಗ್ದೋಗ್ತಿತ್ತು. ಹಾ ಅದಕ್ಕೆ ಮುಗಿತಿತ್ತು. ನನ್ನ ಆಸೆ, ಕನ್ಸುಗಳು, ಭವಿಷ್ಯ ಎಲ್ಲಾನು ಮುಗಿತಾ ಇತ್ತು. ಮೊದ್ಲು ನಾನ್ ಯಾಕೆ ಹಾಗೆ ಮಾಡ್ದೆ, ಅದ್ರ ಹಿಂದಿರೋ ಸತ್ಯ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ತೀರ್ಥ, ಅಂತದ್ಯಾವ್ ಸತ್ಯ? ಟಿವಿಲಿ ನೋಡಿದ್ದಕ್ಕಿಂತ ಸತ್ಯನ ಅದು? 100 ಜನರ ಎದುರಿಗೆ ನೀನ್ ಆ ಹೂ ಮಾರೋಳ್ಗೆ ತಾಳಿ ಕಟ್ಟಿದ್ದು ಲೈವ್ ಟೆಲಿಕಾಸ್ಟ್ ಆಗಿದೆ, ಇಡೀ ಪ್ರಪಂಚ ನೋಡಿದೆ. ಅದನ್ನ ಸುಳ್ಳು ಅಂತ ಹೇಳ್ತೀಯಾ? ಸತ್ಯನೇ ಅದಕ್ಕೆ, ಆದ್ರೆ ಅದ್ರ ಹಿಂದೆ ಒಂದು ಆಲೋಚನೆ ಇದೆ. ಸುಮ್ಮನ ಅವ್ರಿಗೆ ಹುಡುಕಿದ್ಕೊಂಡು ರಾತ್ರೋರಾತ್ರಿನೇ ಊರ್ಬಿಟ್ಟು ಓಡೋದ. ಆ ಕಾಶಿ ನಂಗೂ ಸುಮ್ಮನ ಅವ್ರಿಗೂ ಅನೈತಿಕ ಸಂಬಂಧ ಇದೆ ಅಂತ ಕತೆ ಕಟ್ದ. ಅದರಿಂದ ನಾನು ಟಿಕೆಟ್ ಕಳ್ಕೊತಾ ಇದ್ದೆ, ಜನರ ನಂಬಿಕೆ ಕಳ್ಕೊತಾ ಇದ್ದೆ, ನನ್ನ ಲೈಫ್ ಒಂದು ಫುಲ್ ಸ್ಟಾಪ್ ಬೀಳ್ತಾ ಇತ್ತು. ನಿತ್ಯ ಅವ್ರೆ, ನೀವೇ ಹೇಳಿ, ನನ್ನ ಸುಮ್ಮನ ಅವ್ರನ್ನ ನೀವು ಯಾವತ್ತಾದ್ರೂ ಆ ರೀತಿ ನೋಡಿದೀರಾ? ನಮ್ಮ ಮೇಲೆ ಯಾವತ್ತಾದ್ರೂ ಅನುಮಾನ ಬಂದಿದ್ಯಾ? ದಟ್ಸ್ ಇಟ್. ಆ ಕ್ಷಣಕ್ಕೆ ನಾ ತಾಳಿ ಕಟ್ಟೋ ನಿರ್ಧಾರ ಮಾಡ್ಲೇಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಪಣಕ್ಕಿದ್ದು ನನ್ನ ರಾಜಕೀಯ, ನನ್ನ ಭವಿಷ್ಯ, ನನ್ನ MLA ಆಗೋ ಕನಸು, ನನ್ನ ಮನೆ, ಮಾನ, ಮರ್ಯಾದೆ, ಅದೆಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ನಂಗಿದ್ದು ಒಂದೇ ಒಂದು ದಾರಿ, ತಾಳಿ ಕಟ್ಟೋದಾಗಿತ್ತು. ಕಟ್ಟದೆ. ತಾಳಿ ಕಟ್ಟಿದ ಮೇಲೇನೆ ನನ್ನ ಟಿಕೆಟ್ ಉಳಿತು, ನನ್ನ ಇಮೇಜ್ 10 ಪಟ್ಟು ಜಾಸ್ತಿ ಆಯ್ತು. ಶ್ರೀದೇವಿ ಕಾಲನಿ ನಾಯಿಗೆ ತಾಳಿ ಕಟ್ಟೆ ಅಂತ ಪ್ರತಿಯೊಬ್ರು ನಂಗೆ ಓಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ ಹೈಯೆಸ್ಟ್ ವೋಟ್ ಇರೋದು ಶ್ರೀದೇವಿ ಕಾಲನಿಲಿ. ಅಲ್ಲಗ್ ನನ್ ಕನ್ಸು ಗೆಲ್ತು, ನಮ್ಮನೆ ಮರ್ಯಾದೆನೂ ಉಳಿತು, ನನ್ನ ಭವಿಷ್ಯನೂ ಭದ್ರ ಆಯ್ತು. ನಾನು MLAನೂ ಆಗ್ತೀನಿ, ಇದು ಸತ್ಯ. ಮದುವೆ ಅಂದ್ರೆ ಮಕ್ಕಳಾಟಿಕೆ ಅಂತ ತಿಳ್ಕೊಂಡಿದ್ಯಾ? ಗೋಲಿ ಆಡೋ ಹುಡುಕ್ತಾನ ಅಂತ ತಿಳ್ಕೊಂಡಿದ್ದೀನೋ? ಹೇ, ಏನಾಗಿದೆ ನಿನ್ಗೆ? ಹೇಳಿ, ಅವನು ಬುದ್ಧಿ ಹೇಳು.
ಇನ್ 1 ವಾರದಲ್ಲಿ ಎಲೆಕ್ಷನ್ ಇದೆ. ಎಲೆಕ್ಷನ್ ಮುಗ್ದು MLA ಆಗ್ತಿದ್ದಾಗೆ ಸುಮ್ಮನೆ ಅವ್ರ ಜೊತೆ ನಾನ್ ಮಾತಾಡ್ತೀನಿ, ಪರಿಸ್ಥಿತಿನ ಅರ್ಥ ಮಾಡಿಸ್ತೀನಿ. ಅಂಡ್ ಐ ಹೋಪ್ ಅದು ಅವ್ರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದು ಹುಡುಗಿಗೂ ಗೊತ್ತು, ಬಲವಂತವಾಗಿ ಮದುವೆ ಆದ್ರೆ ಭವಿಷ್ಯ ಇಲ್ಲ ಅಂತ. ತಾಳಿ ಕಟ್ಟಿದ್ರೇನೆ ಮದುವೆ ಅಲ್ಲಪ್ಪ. ಈ ಮದುವೆ ನಂಗೂ ಇಷ್ಟ ಇಲ್ಲ, ಸುಮ್ಮನ ಅವ್ರಿಗೂ ಇಷ್ಟ ಇಲ್ಲ. ಇದರ್ಥ ಆದ್ರೆ ಸುಮ್ಮನೆ ಅವ್ರ ನನ್ನಿಂದ ದೂರ ಆಗ್ತಾರೆ. ನಾನೇ ಅವ್ರನ್ನ ಮನೆಗೆ ವಾಪಸ್ ಕಳಿಸ್ತೀನಿ. ಈ ಮದುವೆನೇ ಅಲ್ಲ ಅಂತ ನಾ ಅವ್ರ ಬಾಯಲ್ಲೇ ಹೇಳಿಸ್ತೀನಿ. ಹಾಗೂ ಏನಾದ್ರೂ ಆದ್ರೆ ಬಲವಂತದ ಮದುವೆ ಅಂತ ನಾ ಡಿವೋರ್ಸ್ ತಗೋತೀನಿ. ಇದೂ ಸತ್ಯ. ಡೈವರ್ಸ್ ತಗೊಳ್ತೀಯಾ? ಡೈವರ್ಸು ನಮ್ಮ ಕಾಲದಲ್ಲಿ ವಿಚ್ಛೇದನ ಅನ್ನೋ ಶಬ್ದನೇ ಕೇಳಿರ್ಲಿಲ್ಲ. ಈಗ ಫ್ಯಾಮಿಲಿ ಕೋರ್ಟ್ 7 ಆಗಿದೆ ನಿನ್ನಂತವರಿಂದ. ತಿಳ್ಕೋ. ನಿತ್ಯ ಅವರೇ, ಪ್ಲೀಸ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನಂದಿಷ್ಟು ವರ್ಷದ ಕನಸು ಒಂದೇ ಕ್ಷಣದಲ್ಲಿ ಹಾಳಾಗ್ತಾ ಇತ್ತು. ಮುಂದೆ ನಂಗೆ ರಾಜಕೀಯದ ಭವಿಷ್ಯನೇ ಇಲ್ದಿರೋಕಾಗ್ತಾ ಇತ್ತು. ಇದೆಲ್ಲ ಯೋಚನೆ ಮಾಡಿದೆ ನಾ ಈ ನಿರ್ಧಾರ ತಗೊಂಡಿದ್ದು. ನಾನು ಸುಮ್ಮನವ್ರು ದೂರ ಆಗ್ತೀವಿ. ಅದಾದ್ಮೇಲೆ ಖಂಡಿತ ನಮ್ಮ ಮದುವೆ ನಡೆಯುತ್ತೆ. ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ತೀರ್ಥ, ಮತ್ತೊಮ್ಮೆ ನನ್ನ ಮಗಳ ಮನಸ್ಸಿನಲ್ಲಿ ಇಲ್ಲದ ಆಸೆ ಹುಟ್ಟಿಸ್ಬೇಡ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನನಗ್ ನಂಬಿಕೆ ಇದೆ ಅಪ್ಪ. ತೀರ್ಥ ಅವರು ಸುಮ್ಮನಂಗೆ ಅರ್ಥ ಮಾಡಿಸಿ ಅವಳಿಂದ ದೂರ ಆಗ್ತಾರೆ ಅಂದ್ರೆ ನಾನು ಇವ್ರನ್ನ ನಂಬ್ತೀನಿ. ಅವ್ರು ಹೇಳ್ದಾಗೆ ಮಾಡ್ತಾರೆ. ನಾನು ಅದನ್ನ ಕಣ್ಣಾರೆ ನೋಡಿದ್ದೀನಿ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ನಿತ್ಯ ಅವರೇ. ನೀವ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ನಾನು ಯಾವ ರೀತಿ ಸಹಾಯ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದೆ. ಆದ್ರೆ ಈಗ ಯಾವ ರೀತಿ ಸಹಾಯ ಮಾಡ್ಬೇಕು ಅಂತ ಅರ್ಥ ಆಯ್ತು. ನಾನ್ ನಿಮ್ಮನ್ನ ನಂಬ್ತೀನಿ, ನಿಮ್ಗೋಸ್ಕರ ಕಾಯ್ತೀನಿ. ಥ್ಯಾಂಕ್ ಯು ನಿತ್ಯ. ಥ್ಯಾಂಕ್ ಯು. ನಾನಿವಾಗ ಸ್ವಲ್ಪ ಒಂಟಿಯಾಗಿರ್ಬೇಕು, ಹೊರಡ್ತೀನಿ. ಅಪ್ಪ, ಯಾಕ್ಲ ಕಾಶಿ, ನಿನ್ಗೆ ತಲೆಗಿಲ್ಲ ಕೆಟ್ಟೈತಾ? ಮನೆ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟಿದ್ಯಲ್ಲ. ಹುಚ್ಚಿಡ್ದೈತೆ ನನ್ಗೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಯಾವ ನಾಟ ಸಿಗ್ತಾರೋ ಅಲ್ಲೇ ಕತ್ತು ಸಾಕ್ಬಿಡೋಣ ಅನ್ಸ್ತೈತೆ. ನೀನ್ ಬೇರೆ ಹೇಳಕ್ ಬಂದ್ಬಿಟ್ಟೆ, ಹೊರ ಮೌಳಿಕೆ. ಸುಮ್ಮಿ, ನನ್ನ ಬಿಟ್ಟು ಹೋಯ್ತೇನೆ ನೀನು. ನನ್ನ ಬಿಟ್ಟು ನೀರ್ ಬಿಟ್ಟು ಮೀನ್ ಬದುಕ್ತದ? ಬಿಡಾಕಿಲ್ಲ ಕಡೆ. ನಿನ್ನ ನಾನ್ ಸುಮ್ನೆ ಬಿಡಾಕಿಲ್ಲ. ಈ ಕಾಶಿ ಮೀಸೆನೆ ನೆಲ ನೋಡಂಗ್ ಮಾಡ್ಬಿಟ್ಟಿಯಲ್ಲ ನೀನು. ನಿನಗೈತೆ ಕಣೆ ಮಾರಿಯಪ್ಪ. ಮುಚ್ಚಲ ಬಾಯ್ನ. ನೀನ್ ತಲೆ ಮ್ಯಾಕೆ ಚಪ್ಪಡಿ ಕಲ್ಲಿ ಹೇಳ್ಕೊಂಡ್ಬಿಟ್ಟಲ್ಲ ಅಲ್ಲ. ಅವ್ರಿಗೆ ಸಂಬಂಧ ಕಟ್ಟಿದ ಮ್ಯಾಕೆ ಬಾಯಿ ಮುಚ್ಕೊಂಡು ತಪ್ಪಗಿರ್ಬೇಕು ತಾನೆ. ಅದ್ಯಾಕ್ನ ನೀನ್ ತಾಳಿ ಕಟ್ತೀಯಾ ಬಾಯ್ ಕೊಡ್ತೀಯ ಅಂತ ಅವ್ರಿಗೆ ಸವಾಲ್ ಹಾಕಕ್ ಹೋಗಿದ್ದೆ ಮೂದೇವಿ. ನೀ ಹಂಗ್ ಸವಾಲ್ ಹಾಕಿದ್ದಕ್ಕೆಯ ಅವ್ನು ಉರ್ಕೊಂಡು ತಾಳಿ ಕಟ್ಟಿದ್ದು. ಮುಚ್ಚಮ್ಮ ಬಾಯ್ನ. ನಾನು ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆಯೋಣ ಅಂತ ಹೋದೆ, ಆದ್ರೆ ಅದು ತಪ್ಪಾಗೋಯ್ತು. ನನಗೆ ಅವಮಾನ ಮಾಡಿದ ಆ ತೀರ್ಥನಿಗೆ ಅವಮಾನ ಆಗ್ಬೇಕು. ಆ ರಾಮಯ್ಯ ನನ್ ಕಾಲ್ ಹಿಡ್ಕೊಂಡು ನನ್ ಮಗಳನ್ನ ಕಟ್ಕಳ ಪಾತ ಬೇಡ್ಕೊಬೇಕು ಅಂತ ಅನ್ಕಂಡೆ. ಎಡವಟ್ಟಾಗೋಯ್ತು, ಎಲ್ಲ ಎಡವಟ್ಟಾಗೋಯ್ತು. ಆಗಿದ್ದಾಗೋಯ್ತು, ಬಿಟ್ಟಾಕ್ಲಾ? ಬಿಟ್ಬಿಡೋಳ್ನ. ಬಿಡೋ ಮಾತೇ ಇಲ್ಲ. ಇನ್ನೊಂದ್ ಕಿತ ನೀನ್ ನಂಗೆ ಹೇಳ್ಬೇಡ. ಅವಳು ನನ್ನ ಹೆಂಡ್ತಿನೇ. ಸುಮ್ಮಿ ನನ್ನ ಹೆಂಡ್ತಿನೇ. ಮುಚ್ಚಲ ಬಾಯ್. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ, ಸುಮ್ಮಿ ನನ್ನ ಹೆಂಡ್ತಿ ಅಂತ ಊರ್ ತುಂಬಾ ಹೇಳ್ಕೊಂಡು ತಿರುಗಾಡ್ತಿದ್ದೆ. ಈಗ ಬೇರೊಬ್ರು ಬಂದು ತಾಳಿ ಕಟ್ಬಿಟ್ಟ. ಅದೇಂಗ ನನ್ನ ಹೆಂಡ್ತಿ ಆದಾಳು? ಕಟ್ಟಿರೋದು ತಾಳಿ ತಾನೆ, ಅದನ್ನ ಕಿತ್ತೋಗಿಸ್ತೀನಿ. ಕಾಶಿ, ಏನ್ಲ ಮಾಡ್ತೀಯಾ? ಓ,
ನಾನ್ ಬಯಸಿದ್ರೆ ಮುಗೀತು. ಆ ಸುಮ್ಮಿ ಕೊಳ್ಳಾಗಿರೋ ತಾಳಿನ ಅವನೇ ಕಿತ್ತಾಕ್ಬೇಕು. ಹಂಗ ಮಾಡ್ತೀನಿ, ನೋಡ್ತಿರೋ. ಸುಮ್ಮನೆ ಸಾಹೇಬ್ರು ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರೆ ನಾನೇ ಸಾಹೇಬ್ರ ಹತ್ರ ಮಾತಾಡ್ತಿದ್ನಲ್ಲವ್ವ. ರಮಣ, ಕೌನ್ಸಿಲರ್ ಸಾಹೇಬ್ರು ಹೇಳೋಗಿದ್ದಾರೆ ಅಂದ್ರೆ ಬರ್ತಾರೆ ಬಿಡು. ನಮ್ ಮದ್ವೆ ಯಾವ ಪರಿಸ್ಥಿತಿಲಿ ಆಯ್ತು ಅಂತ ನಿಮ್ಗೆ ಗೊತ್ತಲ್ವಪ್ಪ. ಪಾಪ ಅವರು ಅವ್ರ ಮನೆಯವ್ರನ್ನ ಒಪ್ಸ್ಬೇಕು, ಅವ್ರ ಕಷ್ಟನೂ ನಾವ್ ಅರ್ಥ ಮಾಡ್ಕೋಬೇಕಲ್ವಾ. ನೋಡ್ರಮ್ಮಯ್ಯ, ಆಗ್ಲೇ ನಮ್ ಸುಮಿ ಗಂಡನ್ ವಹಿಸ್ಕೊಂಡು ಮಾತಾಡ್ತಾವಳೆ. ಸುಮ್ಮಿ, ನಾವು ಬಡವರು, ನೀನಿವಾಗ ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಾ ಇದೀಯಾ. ಅಲ್ಲಿ ನಡೆ ನುಡಿ ಎಲ್ಲ ಬೇಗ ಕಲ್ತ್ಕೊಳವ್ವ. ನಿನ್ ಕಡೆ ಯಾರು ಬೆಟ್ ಮಾಡಿ ತೋರಿಸ್ಬಾರ್ದು. ಸುಮ್ಮಿ ಕಡೆಗೆ ಇದುವರೆಗೆ ಯಾರಾದ್ರೂ ಬೆಟ್ ಮಾಡಿ ತೋರಿಸಿದಾರಾ? ಸುಮ್ಮನೆ ಏನೇನೋ ಹೇಳಿ ಹೆದರ್ಸ್ಬೇಡಿ ಅವಳನ್ನ. ಸುಮ್ಮಿ, ನೀನಲ್ಲಿ ಹೋದ್ ಕೂಡ್ಲೆ ನಿನ್ನ ಹೊಸ್ಲಲ್ಲಿ ನಿಲ್ಸಿ ಆರತಿ ಮಾಡ್ತಾರೆ. ಒಂದೇ ಕಡ್ಡಿಯಿಂದ ದೀಪ ಹಚ್ಚು ತಾಯಿ, 2 ಕಡ್ಡಿ ಮಾಡ್ಲೇಬೇಡ. ಹಾಗಂತ ಚೆಂಡೊದ್ದಂಗೆ ಒದ್ಬಿಟ್ಟು ಯಾಕಣವ, ನಿಧಾನಕ್ಕೆ ಒದಿಯವ. ಅಕ್ಕಿನ ಒದ್ರೆ ಅಕ್ಕಿ ಮನೆಯೆಲ್ಲ ಸೂರ್ಯ ಆಗ್ಬೇಕಣವ. ಆದ್ರೆ ಒದ್ದಿದ್ದು ಸೊಕ್ಕಲ್ಲಾಗ್ಲಿ ಆವೇಶದಲ್ಲಾಗ್ಲಿ ಇರಬಾರ್ದು ಕಣವ. ಹಾಗಿದ್ದಾಗ್ಲೇ ಹೆಣ್ಣಿಗೆ ತಾಳ್ಮೆ ಐತೆ ಅಂತ ಅವ್ರು ಅನ್ಕೊಂತಾರೆ. ಓ, ಇಷ್ಟೊಂದೆಲ್ಲ ಇರುತ್ತಾ? ಸಾಹೇಬ್ರ, ಆಲ್ರೆಡಿ ಬರೋಬ್ಬರಿ ಮ್ಯಾಳೆ ಸೇರ್ದಂಗೈತಿ. ಈಗ ಮಾತಿಗೆ ಅಳಿಯಂದ್ರ ಅಂದ್ ಉರ್ಸಕತ್ತಾರ. ಓರ್ಸ್ಲಿ ಎಲ್ಲಿ ಮಠ ಉರ್ಸ್ತಾರ? ಎಲೆಕ್ಷನ್ ಬರೋ ಮಠ ಉರ್ಸ್ತಾರ. ಚಿಟ್ಟೆ, ಮನೆ ಮಾತು ಮನ್ಸಲ್ಲಿರ್ಲಿ, ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡು. ಅರ್ಥ ಆತ್ರಿ. ಆ ಜಾಗ ಬಿಡ್ರಿ, ಸಾಹೇಬ್ರ ಬಂದ್ರ. ಇವ ಸರ್ಕೋ. ರಾಮಯ್ಯ ಅವರೇ, ನಮ್ಮ ಅಪ್ಪ ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಆಸೆ ಇರುತ್ತಲ್ವಾ, ಮಗದ ಮೇಲೆ 4 ಅಕ್ಷತೆ ಕಾಳಾಕ್ಬೇಕು, ಬಂಧು ಬಳಗನ ಕರೆಸ್ಬೇಕು, ಮದುವೆ ಮಾಡಿಸ್ಬೇಕು, ಜೋರಾಗಿ ಊಟ ಹಾಕ್ಸ್ಬೇಕು ಅಂತೆಲ್ಲ ಇರುತ್ತಲ್ವಾ. ಈಗ ದಿಢೀರಂತ ಮದುವೆ ಆಗಿ ಅವ್ರ ಕನ್ಸುಗಳಿಗೆಲ್ಲ ನೀರೇರಿಸ್ಬಿಟ್ಟೆ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ. ಯಾರಿಗಾದ್ರೂ ಹಂಗೆ ಅಲ್ಲವ್ರ ಸಾಹೇಬ್ರ ಆಗೋದು. ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ನಾವೇ ಕೇಳ್ಕತ್ತೀವಿ ಅವ್ರ ಹತ್ರ. ರಾಮಯ್ಯ ಅವರೇ, ನೀವ್ಯಾಕೆ ತಪ್ಪಾಯ್ತು ಅಂತ ಕೇಳ್ಕೊತೀರಾ? ಅಪ್ಪ ಅಮ್ಮಂಗೆ ಸಮಾಧಾನ ಮಾಡಿದ್ದೀನಿ. ಅವ್ರ ಮನ್ಸು ಬದಲಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ನಾನು ಸುಮನ ಅವ್ರನ್ನ ಮನೆ ಎಂತ ಮಾತು ಹೇಳ್ಬಿಟ್ರಿ ಸಾಹೇಬ್ರ. ಲೋ, ಭಾಜಾ ಅಂತ ಕರೀರಿ, ಹಾಗೆ ಪಟಾಕಿ ತರ ಮರ್ದ್ಬಿಡ್ಬೇಡಿ. ಏನ್ರವ, ನೀವು ಸುಮ್ಮನೆ ನಿಂತ್ಬಿಟ್ರಲ್ಲ, ಕಾಲೋನಿಯವ್ರನ್ನ ಕರೆಸಿ ಒಂದು ಮಾಡಿ ನಮ್ ಸುಮಿನ ಮೆರವಣಿಗೆ ಕರ್ಕೊಂಡು ಹೋಗೋಣ. ಬನ್ನಿ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಂದ ನಂಗೊಂದು ಸಹಾಯ ಆಗ್ಬೇಕು. ಅಪ್ಪ ಅಮ್ಮ ಸಮಾಧಾನ ಆಗಿದ್ದಾರೆ, ಆದ್ರೆ ಅವ್ರ ನೋವಿನ್ನ ಹೋಗಿಲ್ಲ. ಈಗ ನಾವು ವಾದ್ಯ ಟಮಟೆ ಅಂತ ಮನೆಗೆ ಹೋದ್ರೆ ಅವ್ರ ನೋವಿನ್ನ ಹೆಚ್ಚಾಗುತ್ತೆ. ಸದ್ಯಕ್ಕೆ ಸುಮ್ನ ಅವ್ರನ್ನ ಮಾತ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಂದೊಳ್ಳೆ ದಿನ ನೋಡಿ ನಿಮ್ಮೆಲ್ಲರನ್ನು ಮನೆಗೆ ಕರೆಸಿ ಒಂದೊಳ್ಳೆ ಊಟ ಹಾಕ್ತೀನಿ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ರೆ, ನಿಮ್ಮ ಮಾತನಾಗೂ ನ್ಯಾಯ ಐತೆ. ನಮ್ಮ ಯಾರ ಮನ್ಸಿಗೂ ನೋವಿಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೆ ಆಗಲಿ. ಸುಮ್ಮನಿನ ಕರ್ಕೊಂಡೋಗಿ. ರಾಜಿ, ಸುಮ್ಮನಿದು ಬಟ್ಟೆ ಬರೆ ಬ್ಯಾಗೆಲ್ಲ ಸಿದ್ಧ ಮಾಡವ. ಅಕ್ಕ, ಹೋಗ್ ಬರ್ತೇನೆ. ದೇವಣ್ಣ, ಹೋಗ್ ಬರ್ತೇನೆ. ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ.
ಇವನ್ನೆಲ್ಲ ಬಿಟ್ಟು ಹೇಗಿರ್ಲಪ್ಪಯ್ಯ, ನೀವನ್ ಬಿಟ್ಟು ಹೇಗಿರ್ಲಿ? ಅಯ್ಯೋ, ಸಮಾಧಾನ ಮಾಡ್ಕೊ ಮಗಳೇ. ಹೆಣ್ಮಕ್ಳು ಪಡ್ಕೊಂಬರದೆ ಅಷ್ಟು ಕಣವ. ತಂದೆ ಮನೇಲಿ ಹುಡ್ತಾಳೆ, ಗಂಡನ ಮನೆನ ಬೆಳಗ್ತಾಳೆ. ನೀನಿಷ್ಟು ದಿನ ತವ್ರ ಮನೆ ಕರ್ತವ್ಯನ ಚೆನ್ನಾಗಿ ನಿಭಾಯಿಸಿದೆ. ಇನ್ ಮುಂದೆ ಗಂಡನ ಮನೆಗೆ ಹೋಗಿ ಅಲ್ಲಿ ಕರ್ತವ್ಯನ ಅಚ್ಚುಕಟ್ಟಾಗಿ ನಿಭಾಯಿಸುವ ತಾಯಿ. ನಿಮ್ಗೇನು ಹೇಳಂಗಿಲ್ಲ. ನಾನು ನನ್ನ ಮಗ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಸ್ವಾಮಿ. ನನ್ನ ಮಗ ಚಿಕ್ಕದು, ಏನು ಅರಿದು. ಸಾಹೇಬ್ರೆ, ನಮ್ ಸುಮ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಸಾಹೇಬ್ರೆ. ಸುಮ್ಮನವ್ರೆ, ಬನ್ನಿ. ಹೋಗ್ಬರುವ ಒಳ್ಳೇದಾಗ್ಲಿ. ರಾಜೇಶ, ಅಳ್ಬೇಡ ಅಕ್ಕ, ನಗ್ನಗ್ತಾ ಹೋಗ್ಬಾ. ನಮ್ ಸಾಹೇಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹೋಗ್ ಬರ್ತೀನೋ? ಹೋಗ್ಬಾ ಅಕ್ಕ. ರಾಜೇಶ, ಮಗಳೇ ಸುಮ್ಮನೆ ಬಾ ಮಗಳೇ, ಬಾ. ಹೋಗ್ಬರ್ತೀನಪ್ಪ. ಹುಷಾರು.